ಹೈಕಮಾಂಡ್ ಹಲವು ನಾಯಕರನ್ನು ಭೇಟಿಯಾಗಿದ್ದಾರೆ ಸಂಪುಟದ ವಿಸ್ತರಣೆ ನಡೆಯುವ ಸಂದರ್ಭದಲ್ಲಿ. ಅಲ್ಲ, ಪ್ರತಿ ಸಂದರ್ಭ ಬಂದಾಗ ಭೇಟಿಯಾಗೋ ವಾಡಿಕೆ ಇದೆ, ಮಾಡೇ ಮಾಡ್ತಾರೆ. ಈ ಸಲ ವಿಶೇಷವಾಗಿ ಸಂಪುಟ ವಿಸ್ತರಣೆ ಚರ್ಚೆ ಅಂತ ಆಗಿದೆ. ಸೊ ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಹೇಳಿದ್ದೀವಿ. ಸೊ ಮಿಕ್ಕಿದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನೋಡೋಣ, ಕಾದು ನೋಡೋಣ. ಯಾವತ್ತು ಏನು ಅನ್ನೋದು ಭಾಳ ಇನ್ನೂ ಗೊಂದಲ ಇರಲಿಲ್ಲ, ಗೊಂದಲ ಏನಿಲ್ಲ, ಆದಷ್ಟು ಬೇಗ ಮುಗಿಸ್ತಾರೆ. ಯಾಕಂದರೆ 1ನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, 2ನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು, ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ. ಸೊ ಕಾದು ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಂತ ಅಷ್ಟು ಗೊತ್ತಿದೆ. ಯಾವಾಗಂತೂ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಇನ್ನು ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದ್ಬಿಡುತ್ತಾ 20 ಅಥವಾ ಮತ್ತೆ ಅದು ಗೊತ್ತಿಲ್ಲ, ಮತ್ತೆ ಅದು ಅವರಿಗೆ ಹೈಕಮಾಂಡಿಗೆ ಕೊಟ್ಟದ್ದು. ಆದರೆ ಮಾಡೋದಂತ ನಿಶ್ಚಿತ, ಬೇಗ ಮಾಡ್ತಾರೆ. 1ನೇ ಹಂತ ಮತ್ತೆ ಏನು ಕೆಲವು ಇಟ್ಕೋತಾರೆ ಗೊತ್ತಿಲ್ಲ. ಸೊ ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಷ್ಟು. ಅಲ್ಲ, ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ಳೋಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದು ಚರ್ಚೆ ಆಗಿಲ್ಲ, ಅವಶ್ಯ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದ್ರೆ. ಸೊ ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು, ಯಾಕಂದರೆ ಹೊಸ ಲೀಡರ್ಶಿಪ್ ಬರ್ತೈತೆ. ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ, ಹೊಸಬ್ರು ಕೆಪಾಸಿಟಿ ಇದ್ದರೆ ಅಂಥವ್ರನ್ನೂ ಇಂಡಕ್ಟ್ ಮಾಡಬೇಕು. ಸರ್, ಬೆಳಗಾವಿ ಭಾಗದಲ್ಲಿ ಇನ್ನೂ ಒಂದು ಇದೆ ರೀ, ಅದೇ ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ, ನೋ ಡೌಟ್, ಒಂದಂತಿ ಕೊಡಲೇಬೇಕು. ಸೊ 2ನೇದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಭೇಟಿಯಾಗಿದೆ, ರಾಜ್ಯ ರಾಜಕಾರಣಿ, ಬರುವಂಥ ಚುನಾವಣೆ, ಲೋಕಲ್ ಬಾಡೀಸು ಚರ್ಚೆ ಆಗಿದೆ. ಸಂಘಟನೆ ಅದೇ ಮುಂದಿನ 28ರ ಗುರಿ. ಹೊಸ ಅಧ್ಯಕ್ಷ ಬರ್ತಾರೆ, ಹೊಸ ಅಧ್ಯಕ್ಷ ತಮಗೆ ಬೇಕಂತ ಒಂದು ಟೀಮ್ ತಯಾರು ಮಾಡ್ತಾರೆ, ಅದು ವಾಡಿಕೆ. ಸೊ ಮಾಡಿ ಮತ್ತೆ ಜನರೆಲ್ಲ ಸಂಘಟನೆಗೆ ಬಳಸ್ಕೋಬೇಕು. ಸುಮಾರು ಸೀರೀಸ್ ಆಫ್ ಎಲೆಕ್ಷನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ, ಮಾಡೋಣ, ಅವ್ರ ಜೊತೆ ನಾವು ಇರ್ತೀವಿ. ಸಿದ್ದರಾಮಯ್ಯ ಅವರದ್ದು ಅಸಮಾಧಾನ, ಭಿನ್ನಾಭಿಪ್ರಾಯ ಪದಗಳೆಲ್ಲ ಬಳಸಿದ್ರು. ನಾವೇನು ಬಳಸಿಲ್ಲ, ಅವ್ರ ಹೆಸರಲ್ಲಿ ಹೇಳಿದ್ದೀನಿ. ನೀವು ಜಾಯಿಂಟ್ ಮಾಡಿ ನಾ ಏನು ಮಾಡಲಿ, ಅದಕ್ಕೆ ನಂದೇನು ಸಹ ಇಲ್ಲ. ಕೇಳ್ತಾರೆ ಅಸಮಾಧಾನ ಇದೆ ಎಲ್ಲಿದೆ ಅಂತ ನಾವು ಕೇಳ್ತೀವಿ. ಅದಕ್ಕೆ ಮುಂದೆ 2-3 ಉಟ್ಕೊಂಡ್ಬಿಟ್ರೆ ರೆಕ್ಕೆ ಪಕ್ಕೆ ನನಗೆ ಜವಾಬ್ದಾರಿ ಅಲ್ಲ. ಪದೇ ಅದೇ ಕೇಳ್ತಾರೆ, ನಾವಿಲ್ಲ ಅಂತ ಅದೇ ಹೇಳ್ತೀವಿ. ಹೇಳಿದ ಮ್ಯಾಗೆ ಅದು ಅಷ್ಟಕ್ಕೆ ಬಿಡೋಲ್ಲ ಅವರು. ಏನಾದ್ರು ಸೇರಿಸಿಬಿಡ್ತಾರೆ. ಹೀಗಾಗಿ ಗೊಂದಲ ಇದೆ. ಅವ್ರದ್ದು ಮಧ್ಯೆ ಪ್ರಶ್ನೆ ಇಲ್ಲ, ಏನು ಗೊಂದಲ ಇಲ್ಲ. ಮುಂಚೆನೇ ಹಂಗೆ ಇದೆ, ಈಗ ಹಂಗೆ ಇರ್ತದೆ, ಪ್ರಶ್ನೆ ಇಲ್ಲ. ಸೊ ಈಗ ಮಧ್ಯೆ ಯಾರೋ ಉಟ್ಕೊಂಡಿದ್ದಾರೆ ಹೊಸಬ್ರು. ಅದೇನೋ ಲಾಭ ಪಡಿಲಿಕ್ಕೂ ಅಥವಾ ಏನು ಮಾಡಿ ಗೊತ್ತಾಗ್ತಾ ಇಲ್ಲ. ಸೊ ನೋಡು, ಯಾವುದೋ ಒಂದು ಶಕ್ತಿಗಳು ಹುಟ್ಟಿದೆ. ಆದರೂ ಅದೇನಿದೆ, ಭಾಳ ಜನ ಉಳಿಯೋಲ್ಲ ಜನರಲ್ಲಿ. ಯಾಕಂದ್ರೆ ನಾವು 30 ವರ್ಷದಿಂದ ಕೂಡಿ ಬಂದಿದ್ದೀವಿ, ಇದ್ದೇ ಇರ್ತೈತೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.